ಚಿನ್ನದ ಅಂಗಡಿಯಲ್ಲಿ ಕೆಲಸಕ್ಕಿದ್ದವನೇ ಕಳ್ತನ ಮಾಡಿದ್ದಾನೆ. ದೀಪಾವಳಿಗೆ ಅಂಗಡಿಯೆಲ್ಲ ಕ್ಲೀನ್ ಮಾಡ್ತಿರ್ತಾರೆ. ಆ ಕ್ಷಣ ಈ ಕಳ್ಳ ಚಿನ್ನವನ್ನ ಕದ್ದು ಓಡೋಗಿದ್ದಾನೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನದ ಒಡವೆಯನ್ನ ದೋಚಿದ್ದಾನೆ. ಕೋಲಾರ ಜಿಲ್ಲೆ ಕೆಜಿಎಫ್ ನಗರದ ಪಿಬಿಬಿ ಜ್ಯುವೆಲ್ಲರ್ಸ್ ನಲ್ಲಿ ನಡೆದಿರುವಂತಹ ಕಳ್ಳತನ ಇದು. ನಿತೀಶ್ ಕುಮಾರ್ ಹಾಗೆ ವಿನೋದ್ ಕುಮಾರ್ ಅವರಿಗೆ ಸೇರಿರುವಂತಹ ಜ್ಯುವೆಲ್ಲರ್ಸ್ ಇದು. ರಾಜಸ್ಥಾನ ಮೂಲದ ಆರೋಪಿ ಯಶ್ ಅನ್ನುವಂತ ವ್ಯಕ್ತಿ ಕಳ್ಳತನ ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. 1 ಕೆಜಿಗೂ ಅಧಿಕ, 1 ಕೆಜಿ 93, 1.93, ಸುಮಾರು ಆಲ್ಮೋಸ್ಟ್ 2 ಕೆಜಿಯಷ್ಟು ಚಿನ್ನವನ್ನ ಆತ ಕದ್ಕೊಂಡು ಹೋಗಿದ್ದಾನೆ. ಮಾಲೀಕ ಶೌಚಾಲಯಕ್ಕೆ ಅಂತ ತೆರಳಿದಾಗ ಒಡವೆಯನ್ನ ದೋಚಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಸಿಸಿಟಿವಿಯಲ್ಲಿ ಆ ದೃಶ್ಯ ಸೆರೆಯಾಗಿದೆ, ನೀವು ಗಮನಿಸಬಹುದು. ಸಾಮಾನ್ಯವಾಗಿ ದೀಪಾವಳಿ ಸಂದರ್ಭ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಅಂಗಡಿ ಪೂಜೆ ಮಾಡ್ತಾರೆ, ಹಾಗೆ ಪೂರ್ತಿ ಅಂಗಡಿಗಳನ್ನ ಸ್ವಚ್ಛಗೊಳಿಸುವಂತ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಈ ಸಂದರ್ಭ ಯಾವ ರೀತಿ ಕೈಚೊಳಗ ತೋರಿಸಿದಾನಂತ ಹೇಳಿದ್ರೆ, ಮಾಲೀಕ ಶೌಚಾಲಯಕ್ಕೆ ಹೋಗಿದ್ದಾನೆ, ಆ ಸಂದರ್ಭ ಕೆಜಿಗಟ್ಟಲೆ ಚಿನ್ನ ದೋಚಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಈತ ಯಾರೋ ಹೊರಗಡೆಯಿಂದ ಬಂದಿರುವಂತ ವ್ಯಕ್ತಿ ಅಲ್ಲ, ಇದೇ ಜ್ಯುವೆಲ್ಲರ್ಸ್ ನಲ್ಲಿ ಕೆಲಸಕ್ಕಿದ್ದ. ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲಿಂದಾನೇ ಚಿನ್ನವನ್ನ ಕದ್ದು ಪರಾರಿಯಾಗಿದ್ದಾನೆ. ಎಲ್ಲ ಶಾಪನ್ನ ಕ್ಲೀನ್ ಮಾಡೋ ಸಂದರ್ಭ ನೋಡಿ, ಬಾಕ್ಸ್ ನಲ್ಲಿರುವಂತಹ ಆಭರಣಗಳನ್ನ ದೋಚಿದ್ದಾನೆ. ಯಶ್ ಅಂತ ಈತನ ಹೆಸರು. ರಾಜಸ್ಥಾನ ಮೂಲದವನು ಅನ್ನೋದಾಗಿಯೂ ಕೂಡ ಗೊತ್ತಾಗ್ತಾ ಇದೆ.